ಮಾಡ್ತಾ ಇದ್ದಾರೆ. ಚಲ ನಾನು 2018 ಅಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಬಂದಿದ್ದೆ. ಅದೇ ಜನ ಹತ್ಲದಿಂದ ಇತ್ಲಾಗ ಓಡಾಡೋದು ನ್ಯೂ ಇಯರ್ ಅದೇ ಇದೇ ರೋಡಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ರು. ಅದಾದ್ಮೇಲೆ ನಾನು ಬಂದಿರ್ಲಿಲ್ಲ. ಸುಮಾರು ವರ್ಷ ಆಗಿದೆ ಹಂಗಾದ್ರೆ. ಹೌದು. ಏನ್ ಕೆಲಸ ಏನು ಇರಲ್ವಲ್ಲ ಇಲ್ಲಿ ಬರಕ್ಕೆ. ಜನ ನೋಡ್ಬೇಕಷ್ಟೇ. ಮಂಡ್ಯದವರು ಬ್ರಿಗೇಡ್ ರೋಡ್ ಅಲ್ಲಿ ಏನ್ರಿ ನಿಮ್ ಕೆಲಸ ಅಂತ ಕೇಳ್ತಾ ಇದ್ದೆ. ಗೌಡ್ರು ಇಲ್ಲಿ ಒಂದು ವೈನ್ ಶಾಪ್ ಓನರ್ ಅಂತೆ. ಅಂಡರ್ ಎಸ್ಟಿಮೇಟ್ ಸ್ವಾಮಿ ಸ್ಟೇಡಿಯಂ ಇರೋದು. ಗಣೇಶ್ ಬೇಲೂರು. ಸ್ನೇಹಿತರೆ, ಇವತ್ತು ನಾವು ಬಂದಿದ್ದೀವಿ ಬೆಂಗಳೂರಿನ ಬ್ರಿಗೇಡ್ ರೋಡ್ಗೆ. ಇಲ್ಲಿನ ನೈಟ್ ಲೈಫ್ ಯಾವ ರೀತಿಯಾಗಿರುತ್ತೆ ಅಂತ ನೀವು ನೋಡ್ತಾ ಇದ್ದೀರಾ. ತುಂಬಾನೇ ಕಲರ್ಫುಲ್ ಆಗಿದೆ. ನೀವೆಲ್ಲರೂ ಕೂಡ ಒಂದ್ಸತಿ ಮಸ್ಟ್ ವಿಸಿಟ್ ಆಗಿ. ಸ್ನೇಹಿತರೆ, ಈ ಒಂದು ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿಬಿಡಿ. ಯಾಕಂದರೆ ಈ ಒಂದು ವಿಡಿಯೋನ ನಾವು ಚರ್ಚ್ ಸ್ಟ್ರೀಟಿಂದ ಶುರು ಮಾಡಿ ಇಲ್ಲಿ ಏನೆಲ್ಲ ಶಾಪಿಂಗ್ ಮಾಡ್ಬೋದು, ಏನೆಲ್ಲ ಸಿಗ್ತದೆ, ಏನೆಲ್ಲ ಚೀಪಾಗಿ ಸಿಗ್ತದೆ, ಎಷ್ಟೆಲ್ಲ ಅಡ್ವಾಂಟೇಜಸ್ ಇದೆ, ಇದನ್ನೆಲ್ಲ ನಾವು ತೋರಿಸಿದ್ದೀವಿ. ಇದಷ್ಟೇ ಅಲ್ಲದೆ ಜಗಮಗ ಕಲರ್ಫುಲ್ ಲೈಟ್ಗಳಿಂದ ಕಂಗೊಳಿಸುವ ನಮ್ಮ ಬೆಂಗಳೂರಿನ ಒನ್ ಆಫ್ ದಿ ಐಕಾನಿಕ್ ರೋಡ್ ಅಂದರೆ ಅದು ಬ್ರಿಗೇಡ್ ರೋಡು. ಅದನ್ನು ಪೂರ್ತಿಯಾಗಿ ಕವರ್ ಮಾಡಿದ್ದೀವಿ. ಅದಷ್ಟೇ ಅಲ್ಲದೆ ನಮ್ಮ MG ರೋಡ್ಗೂ ಕೂಡ ಪೂರ್ತಿಯಾಗಿ ತೋರಿಸಿದ್ವಿ, ಇನ್ಕ್ಲೂಡಿಂಗ್ ಮೆಟ್ರೋ ಸ್ಟೇಷನ್ನು ಕೂಡ ಸೇರಿದಂತೆ. ಅದನಂತರ ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಭಾಗವನ್ನು ತೋರಿಸಿದ್ದೀವಿ. ವಿರಾಟ್ ಕೊಹ್ಲಿಯವರ ಒಡೆತನದ 18 ರೆಸ್ಟೋರೆಂಟ್ನ ಹೊರಭಾಗವನ್ನು ಕೂಡ ತೋರಿಸಿದ್ವಿ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. फ्रेम नहीं है. ಏನ್ ಗೊತ್ತಾ, ಒನ್ ಪೀಸ್ ಅನಿಮಿ ಅಲ್ಲ, ಅನಿಮಿ ಅದು 120 रुपीस. नहीं ಅಲ್ಲಪ್ಪ, ಪ್ರಿಂಟ್. ಅದು ಸ್ಪೈಡರ್ ಮ್ಯಾನ್ ಅಲ್ಲ, ಇದು BTS. ಸೌತ್ ಕೊರಿಯಾ. BTS ಸೌತ್ ಕೊರಿಯಾ. ಸ್ನೇಹಿತರೆ, ಬೆಂಗಳೂರಿನ ಬಹುತೇಕ ನಗರಗಳಲ್ಲಿ ಈ ಒಂದು ವರ್ಲ್ಡ್ ಕ್ಲಾಸ್ ಫೆಸಿಲಿಟಿ ಇಲ್ಲ. ಇಲ್ಲಿ ಆ ಮಟ್ಟದ ಒಂದು ಅಭಿವೃದ್ಧಿ ಖಂಡಿತ ಆಗಿದೆ. ಇಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಇದಕ್ಕೆಲ್ಲ ಕಾರಣ ಈಗೇನು ಬ್ರಿಟಿಷರು ಅಂತ ಹೇಳ್ಬೋದು. ಸ್ನೇಹಿತರೆ, ನೋಡಕ್ಕೆ ಹೇಳಿ ಕಾಣಬೇಕಾ, ಚೆನ್ನಾಗಿ ಕಾಣಿಸ್ತೀರಾ ನೋಡಿ. ಇವೆಲ್ಲ ಡೌಗಳು. ಕಿತ್ನಾ 250 300 ಜನಗಳೇ. ಚೆನ್ನಾಗಿದೆ ನೋಡಿ. 250 300 ರೂಪಾಯಿ ಕೊಡುವ ಗಾಜಿನ ಗ್ಲಾಸ್ ಆಗಿದೆಯಾ ಇದು ಡಿಫ್ರೆಂಟ್ ಆಗಿದೆ ಅಂತೆ. ನೋಡೋಣ. ಚೆನ್ನಾಗಿದ್ಯಾ? ಈಗ ಚೆನ್ನಾಗಿದ್ಯಾ? ಹಾಯ್ ಗಾಯ್ಸ್, ವೆಲ್ಕಮ್ ಟು ಗಣೇಶ್ ಬೇಲೂರು ಯೂಟ್ಯೂಬ್ ಚಾನಲ್. ಹಾಕಲ್ರಿ. ಏಯ್ ಸ್ಮಾರ್ಟ್ ಫೋಟೋ ನೈ. ಸ್ನೇಹಿತರೆ, ಇಲ್ಲಿ ಚರ್ಚ್ ಸ್ಟ್ರೀಟಲ್ಲಿ ಎಲ್ಲ ರೀತಿಯ ಈ ರೀತಿಯಾದ ಶಾಪಿಂಗ್ ಮಾಡಲಿಕ್ಕೆ ಹೆಣ್ಮಕ್ಳಿಗೆ ಆಗಲಿ ಅಥವಾ ಗಂಡು ಮಕ್ಕಳಿಗೆ ಆಗಲಿ ಎಲ್ಲ ರೀತಿ ಐಟಮ್ಸ್ಗಳು ಸಿಗ್ತಾ ಇದೆ. ಆದರೆ ಚರ್ಚ್ ಸ್ಟ್ರೀಟು MG ರೋಡ್ ಅಂತೇಳಿ ಇಲ್ಲೇನು ಜಾಸ್ತಿ ರೇಟ್ ಇಲ್ಲ, ತುಂಬ ಕಮ್ಮಿ ಪ್ರೈಸಿಗೆ ಸಿಗ್ತಾ ಇದೆ. ಚೆನ್ನಾಗಿರುತ್ತೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ತೊಗೋಬೋದು. ಇಲ್ಲಿ ಹೂವಿನ ಬೊಕ್ಕೆ ಆಗಿರ್ಬೋದು, ಒಂದಷ್ಟು ಗಿಫ್ಟ್ ಐಟಮ್ಸ್ ಇರ್ಬೋದು,
ಕೂಲಿಂಗ್ ಗ್ಲಾಸ್ ಇರ್ಬೋದು, ಈ ರೀತಿಯ ಅನೇಕ Sorry. ವಸ್ತುಗಳು Some ಇಲ್ಲಿ interruption ಸೇಲ್ going on. ಮಾಡ್ತಾ ಇರ್ತಾರೆ. ಈ ರೀತಿ ಪರ್ಫ್ಯೂಮ್ಸ್ ಎಲ್ಲ ಚೆನ್ನಾಗೇ ಇರುತ್ತೆ, ಟ್ರೈ ಮಾಡೋದು. ಮೋರ್ ದನ್ 8 hours ಲಾಸ್ಟಿಂಗ್ ಬರುತ್ತೆ ನಿಮಗೆ. ನಾನ್ ಆಲ್ಕೋಹಾಲಿಕ್, ಆಲ್ಕೋಹಾಲ್ ಇಲ್ಲ ಇದು. ಸ್ಪ್ರೇ ಬರೀ ಆಯಿಲ್ ಬೇಸ್ಡ್ ಪ್ಯೂರ್ ಪರ್ಫ್ಯೂಮ್. ಇದು ಲೆಜೆಂಡ್, ಇದು ಇಲ್ಲಿ ಬೆಸ್ಟ್ ಮೂವಿಂಗ್. ಅದು ತಗೋಬೇಕು. ನೆಕ್ಸ್ಟ್ ಲೆವೆಲ್ ಇದೆ ಬ್ರದರ್. ಇದು ಸ್ವಲ್ಪ ಸ್ಮೆಲ್ ಮಾಡಿಸಿ. ಬೇಡ ನೋಡಿ ಬ್ರೋ ಹೇಗಿದೆ ಇದು. ಆಕ್ವಾ ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ಬಟ್ ಫ್ರೇಗ್ರೆನ್ಸ್ ಒಳ್ಳೆ ಇದೆ. ಮೈಲ್ಡ್ ಆಗಿರೋದು ಯಾವ್ದು ಇಲ್ವಾ? ಲೈಕ್ ಒಳ್ಳೆ ಇದು. ಲೈಟ್ ಚೂರು ಅಷ್ಟು ಬೇಡ, ಚೂರು ಸುಮ್ಮನೆ ಹೊಡಿದೆ. ಇದು ಆಗ್ಬಾರ್ದು, ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ಡಿಸ್ಟರ್ಬ್ ಏನಾಗಲ್ಲ. ರಿಜೆಕ್ಷನ್ ಒಳ್ಳೆದಿದೆ. ಒಂದೊಂದು ಪರ್ಫ್ಯೂಮ್ ಬೇರೆಯವ್ರನ್ನೇ ಹಾಳು, ನಮಗೂ ಈ ತರ ತಿರ್ಗಿಸ್. 250 rupees ಸರ್. ಮೋರ್ ದನ್ 8 hours ಲಾಸ್ಟಿಂಗ್ ಇದೆ, ನಾನ್ ಆಲ್ಕೋಹಾಲಿಕ್. ರೋಲ್ ಬರಲ್ವಾ ಇದ್ರಲ್ಲಿ? ರೋಲ್ ಇದು ಪರ್ಫ್ಯೂಮ್. ಓಕೆ ಬ್ರದರ್, ಥ್ಯಾಂಕ್ ಯು. ಇದೆಲ್ಲ ಮಾಡಿ ವಿಡಿಯೋ. ಸಂತೆ ಹೊಸ್ತಕ್ಕೆ ಏನ್ ತಾನಲ್ವಾ? ಏನ್ ಯಾಕೆ ಕೊಡಿಸ್ತಿಲ್ಲ ನೀವು ಕರ್ಕೊಬಂದು? ಏನ್ರಿ ಇವೆಲ್ಲ? ಏನ್ ಬಟ್ಟೆ ಬರೀ ಬಟ್ಟೆಗಳು. ಜನಗಳು ಮಾತ್ರ ದಿನ ಹಬ್ಬ ಮಾಡ್ದಂಗ್ ಮಾಡ್ತಿರ್ತಾರೆ ಅಲ್ವಾ? ಜಾತ್ರೆ ಇಲ್ಲಿ ಡೈಲಿ. ಸ್ನೇಹಿತರೆ, ಈ ಒಂದು ಪ್ರದೇಶ ಏನಿದೆ ಇಲ್ಲಿ ನೆಕ್ಸ್ಟ್ ಬ್ರಿಗೇಡ್ ರೋಡ್ ಸಿಗುತ್ತೆ. ಇಲ್ಲಿ ಎಲ್ಲ ಕಂಪ್ನಿಗಳ ಎಕ್ಸ್ಕ್ಲೂಸಿವ್ ಶೋರೂಮ್ಗಳು ಇರುವಂಥದ್ದು. ಇನ್ನೊಂದು ಅಡ್ವಾಂಟೇಜ್ ಅಂದರೆ ಇಲ್ಲಿನ ಕೆಲವೇ ಕಿಲೋಮೀಟ್ರ್ಗಳಲ್ಲಿ ನಮ್ಮ ಕರ್ನಾಟಕದ ಶಕ್ತಿ ಕೇಂದ್ರದಂಥ ವಿಧಾನಸೌಧ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಕಬ್ಬನ್ ಪಾರ್ಕ್ ಇರ್ಬೋದು, ಮಲ್ಯ ರೋಡ್ ಇರ್ಬೋದು, UB ಸಿಟಿ ಇರ್ಬೋದು, MG ರೋಡ್, ಈ ರೀತಿ ಅನೇಕ ಪ್ರದೇಶಗಳು ಈ ಒಂದು ಅಕ್ಕಪಕ್ಕದ ಪ್ರದೇಶದಲ್ಲಿ ಬರೋದ್ರಿಂದ ಬಂದರೆ ಎಲ್ಲದೂ ಕೂಡ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ ಕಾರಿಗೆ ತಗೊಳ್ರಿ, ಹಾಕೋಣ. ಬ್ಲಾಗಿಂಗ್ ಮಾಡ್ತಿದ್ರೆ ಹೆಂಗೆ ಬ್ರೋ ನೆಕ್ಸ್ಟ್ ಫೇಮಸ್ ಆಗ್ಬೇಕಣ್ಣ ನಾನು. ಶಾಲ್ ಆಗ್ತಿರೋದು ಗೊತ್ತಿಲ್ಲ ಆಡಿಯನ್ಸ್ಗೆ. ನನಗೂ 1 million ಫಾಲೋವರ್ಸ್ ಇದ್ದಾರೆ. ಎದುರುಬೇಡ್ರಿ, ಬರ್ರಿ. ಎದುರಿಸ್ಬೇಡ್ರಿ, ಬಿಡ್ರಿ. ಅಲ್ಲ, ಮೊನಾಲಿಸಾ ಅದೇ ಅಲ್ವಾ? ಈ ಬಿಲ್ಡಿಂಗ್ ದೂರದಿಂದ ತುಂಬಾ ಡಿಫ್ರೆಂಟ್ ಆಗಿ ಕಾಣುತ್ತೆ. ದೂರದಿಂದ ಚೆನ್ನಾಗಿ ಕಾಣಿಸ್ತಿತ್ತಲ್ಲ, ಹತ್ರದಲ್ಲಿ ಬಂದ್ರೆ ಏನು ಇಲ್ಲ ಇರೋದು. ದೂರದಿಂದ ಏನದು ಒಂಥರ ಚೆನ್ನಾಗಿದೆ. ಹಂಗೆ ಹುಡುಗಿರಲ್ಲ, ಹುಡುಗಿರು ಹಂಗೆ ಅಂತ ನಾವೆಲ್ಲ ಅಂಕಲ್ಗಳಾಗ್ಬಿಟ್ಟಿದ್ವಿ. ನೀವ್ ನೋಡಿರೋ ವಯಸ್ಸಲ್ಲಿ ಏನು ನೋಡಿಲ್ಲ, ದುಡಿಮೆ ಬಿಟ್ಟು. ನೋಡಿ, ಬ್ಯಾಗ್ ಮಾರೋದು ಒಂದು ಬಿಸ್ನೆಸ್ ಆಯ್ತು. ಏನ್ ಸಕಲ ಇದೆ ಗುರು ಬ್ಯಾಗ್ಗಳು. ನಮ್ಮ ವೈಫಿಗೆ ಒಂದು ತಗೊಂಡ್ರೆ ಚೆನ್ನಾಗಿರೋದು. ಇದೆಲ್ಲ ಸಂತೆ ಬ್ಯಾಗು ನಮ್ ಕಡೆ. ಈಗ ನೋಡಿ ತುಂಬಾ ಡಿಫ್ರೆಂಟ್ ಆಗಿದೆ ನೋಡಿ. ಅದೇ ಪ್ರಿಂಟಿಂಗ್ ಅಲ್ಲ, ಸುಮ್ಮನೆ ಹೋಗಿ ಕೇಳಿ ಅಷ್ಟೊಂದು ಬೇಡಪ್ಪ ಗುರು, ಸುಮ್ಮನೆ ಯಾಕಿದ್ಯಾ ಪಬ್ಬ ಅಂತ ಇದು. ನೋಡಿ, ನಮ್ಮ ಆಲಿಸ್ತಿದ್ದಾರೆ. ಉಪವಾಸ ಕಾಯ್ತಾ ಇದೀನಿ. ಬನ್ರಿ, ಯಾವ ರೀತಿ ಕಾಫಿ ಬೇಕಾ? ಬಿಸಿ ಬಿಸಿ ಕಾಫಿ ಇರ್ಬೇಕು, ಹಂಗೆ ಕುಡಿದ್ರೆ ಸ್ಟ್ರಾಬೆರಿ ಒಂದು ಕೇಸ್. ಬುಕ್ಸು ಮಾಡ್ತಾರೆ, ಸಂತೋಷದ ವಿಚಾರ. ಕನ್ನಡ ಬುಕ್ಸ್ಗಳು ಇಲ್ಲ ಸರ್? ಯಾಕೆ ಸರ್ ಕನ್ನಡದವ್ರು ಬರಲ್ವಾ ಸರ್ ಇಲ್ಲಿ? ಇದು ಫುಲ್ ಅನಿಮೆ. ಎಷ್ಟು ಸಿಸ್ಟರ್? ಎಷ್ಟು ಇದು ಆಯ್ತು ಹೇಳ್ರಿ? ಎಷ್ಟಿದು? 100. ಒಂದು ಇದಕ್ಕೆ 100.
200 ತೋರಿಸಿ, ಎಷ್ಟು ದೊಡ್ಡದು ನೋಡ್ಬೋದಾ? ಇಷ್ಟು 200 ಅಲ್ಲ? ನೋಡ್ತೀರಾ? ನೋಡ್ತಾ ಇದೀನಿ ಇದಕ್ಕೆಲ್ಲ ಹೆಂಗ್ ಸಿಕ್ತು ಪರ್ಮಿಷನ್ಗಳು, ಯಾಕಂದ್ರೆ ಮೊನ್ನೆ ಖಾಲಿ ಇತ್ತು, ನಾನು ಒಂದ್ಸತಿ ಬಂದೆ. ಇವಾಗ ನೋಡಿದ್ರೆ ಫುಲ್ ಆಗಿ ಹೋಗಿದೆ. ಇದು ನೋಡಿ ಖಾಲಿ ಬಿಲ್ಡಿಂಗ್ ಡೆಮೊಲೇಷನ್ ಹಂತದಲ್ಲಿದೆ. ವೈಪ್ ಬೇರೆ ತರ ಇದೆ, ನೆಕ್ಸ್ಟ್ ಲೆವೆಲ್ ಫೀಲ್ ಆಗುತ್ತೆ ಬ್ರದರ್ ಇಲ್ಲಂತೂ ಅಲ್ಲ. ಜನ ನೋಡಕ್ಕೆ ಒಂಥರ ಖುಷಿ. ತಿಂತೀರಾ ಇಲ್ಲಿ ಏನಾದ್ರು? ಬೇಡ. ಕುರ್ಕುರೆನ ಜೋಳ ಹಾಕಿ ಮಿಕ್ಸ್ ಮಾಡಿ ಟೊಮೆಟೊ ಈರುಳ್ಳಿ ಹಾಕಿ ಕೊಡೋದು. ನನ್ನನ್ನು ಬಳಸಿ. ತಿನ್ ಮೇಲಿನ ಬಳಸಿ ಪ್ಲೀಸ್ ಜನಗಳೇ. ನೀವು ಇಲ್ಲೇ ಬರ್ಬೇಕು. ಸ್ಟಿಕರ್ಸ್ಗಳು ಸಿಗ್ತಾ ಇದೆ. ಬ್ಯಾಡ್ ಐಡಿಯಾಸ್. ಟೆಂಪರರಿ ಏನದು ಬ್ಯಾಡ್ ಐಡಿಯಾಸ್? ಗ್ರೇಟ್ ಟೇಸ್ಟ್. ಬ್ಯಾಡ್ ಐಡಿಯಾಸ್ ಗ್ರೇಟ್ ಟೇಸ್ಟ್. ಏನ್ ಗುರು? ಯಾವ ಥರ? ಲ್ಯಾಪ್ಟಾಪ್ಗೆ ಮೊಬೈಲ್ಗೆ ಅನ್ಸೋಕ್ಕಾದ್ರೆ ಎಲ್ಲ ಬ್ಯಾಗ್ಸ್ ಸರ್ ಇದು? ವಿಡಿಯೋ ಮಾಡ್ಬೋದಾ? ಎಷ್ಟು ಸರ್ ಇದು? 350 ನೋಡಿ ಗುರು. MG Road ಬ್ಯಾಗ್ 350 ಅಂತೆ. MG Road ಬ್ಯಾಗ್ ಏನಿದು? MG Road ಅಲ್ಲಿರೋ ಬ್ಯಾಗು 350. ಡಿಫ್ರೆಂಟ್ ಆಗಿದೆ. ಹಾಕಕ್ ಚೆನ್ನಾಗಿದೆ ಒಂಥರ. ಬ್ಯಾಗ್ ಈ ತರ ಮಾಡ್ಬೋದಾ? ಇದು ಹಳೆ ಕಾಲದಲ್ಲಿ ಗೋಣಿ ಅಂತ ಬರುತ್ತೆ. ಗೋಣಿನ ಸ್ವಲ್ಪ ಸ್ಟ್ರಕ್ಚರ್ ಆಗಿ ಮಾಡಿರೋದು ಚೆನ್ನಾಗಿದೆ. ಗೋಣಿದೆ ಬಟ್ಟೆ ಚೆನ್ನಾಗಿದೆ. ಚೆನ್ನಾಗಿದಲ್ಲ? ಬನ್ನಿ. ಗಾಗಲ್ಸ್ ಬೇಕಂದ್ರೆ ಬೇಡ ಸರ್, 100 ರೂಪಾಯಿ ಕೊಡ್ತಾರ. ಕಣ್ ಚೆನ್ನಾಗಿ ಕಾಣ್ತೇವೆ, ನಮಗೆ ಬೇಡ. ಅಲ್ಲ, ಅದು ವೈಬು. ಸುಮ್ಮನೆ ಯಾಕಂತಾರವ, ಜಾಸ್ತಿ ಸಿಗುತ್ತಪ್ಪ ಇದೆಲ್ಲ. ಎಷ್ಟು ಬರೋದು? 150. ಇಲ್ಲಿ ಬಾಡ್ಲಿ ಕೊಡ್ತೀರಾ? ಇದು ರೋಲಾ? ಓಕೆ. ಎಷ್ಟು 150 ಒಂದು ಎಲ್ಲ ಫ್ಲೇವರ್ ಸಿಗುತ್ತಾ? ಇದು ಲೈಕ್ ನಾರ್ಮಲ್ ಫ್ರಾಗ್ರೆನ್ಸ್ ಇಲ್ವಾ? ಸ್ವಲ್ಪ ಹೊಡಿಬಾರ್ದು, ಮೈಲ್ಡ್ ಆಗಿ ಲೈಟ್ ಆಗಿ ಗಮ್ ಅನ್ಬೇಕು. ಸ್ವಸ್ತಿಕ್ ವಾಪಸ್ ಬರ್ತೀವಲ್ಲ ಅವಾಗ ತಗೊಂಡ್ ಬನ್ನಿ. ನಮ್ಗೆ ಗೊತ್ತಾಗ್ತಿಲ್ಲ, ಆ ಕಡೆಯಿಂದ ಬರ್ತೀವಿ. ನನಗೆ ಗೊತ್ತಾಗ್ತಿಲ್ಲ. ಬನ್ನಿ ಬ್ರೋ, ಒಂಥರ ಬರ್ಬೇಕಲ್ವಾ ಸ್ಮೆಲ್ ಆದ್ರೂ. ಗಾಡಿ ಒಂದ್ ಟೆಸ್ಟ್, ಒಂದ್ ಸ್ಮಾಲ್ ಬೇಡ, ಬನ್ರಿ ಆಮೇಲೆ ತಗೊಂಡೋಗೋಣ. ಆ ಕಡೆ ಎಕ್ಸ್ಪ್ಲೋರ್ ಮಾಡೋಣ ಬನ್ರಿ, ಆಮೇಲೆ ಬರೋಣ. ಈಗಲೇ ತಗೊಂಡ್ರೆ ಚೆನ್ನಾಗಿರಲ್ಲ. ಬನ್ನಿ. ಅಲ್ಲ ಅವ್ರು ಇದಕ್ಕೆ ಮ್ಯೂಸಿಕ್ ಹಾಕಿ. ಅಯ್ಯೋ, ವಿಡಿಯೋನ ಡೌನ್ಲೋಡ್ ಮಾಡ್ಬೇಕು. ಯಾವ್ದು ಗುರು ಕ್ಯಾರೆಕ್ಟರ್ದು? ಯಾವ್ದು? ಡಿಮನ್ ಸ್ಲೇಯರ್ ಇಂದ ಹೆಸರು ನನಗೆ ಬರ್ತಿಲ್ಲ. ಇದು ಯಾವ ಕ್ಯಾರೆಕ್ಟರ್ದು? ಒನ್ ಪೀಸ್ ಇದು. ಏನ್ ಗುರು ಹಿಂಗೆ? ಇದಕ್ಕೆಲ್ಲ ರೇಟ್ ಎಷ್ಟು ಗೊತ್ತಾ? 1000, 1500, 2000. ಅಲ್ಲಿ ಫ್ರೀಯಾಗಿ ಕೊಟ್ಟರು ಬೇಡ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಬಂದು ತಗೊಂತಾರೆ. MG Road ಮೆಟ್ರೋ.
ಬೆಂಗಳೂರಿನ ಒಂದೊಂದು ಏರಿಯಾ ಒಂದೊಂದ್ ತರ ಭಾಸವಾಗ್ತದೆ. MC ರೋಡ್ ಬಂದ್ರೆ ಇದೇ ಒಂದು ವೈಬೇ ಬೇರೆ. ಇದು ಒಂಥರ ನಮ್ಮ ದೇಶದಲ್ಲಿರೋ ಅಥವಾ ನಮ್ಮ ಬೆಂಗಳೂರಲ್ಲಿರೋ ಫಾರಿನ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಿಂಗೆ ಹೇಳ್ಬೇಕಾ ವಯಸ್ಸವರು? ಜೋಳ ತಿನ್ರಿ. ಯಾರು ಇಲ್ವೇ ಇಲ್ಲ ಅಲ್ಲಿ. ಇದು ವೈಬು ನೆಕ್ಸ್ಟ್ ಲೆವೆಲ್ ಗುರು. ಪುರವಂತರ ಫೀಲ್ ದ ಫ್ರೀಡಮ್, ಫೀಲ್ ದ ಫ್ರೀಡಮ್, ಫೀಲ್ ದ ಫ್ರೀಡಮ್. ಓಪನ್ ಮಾರ್ಕೆಟ್ ಪಟಾಂಗಿ ತೋರಿಸ್ರಿ. यूट्यूब और आपका चैनल है मेरा नाम चैनल मतलब है गणेश रीजनल लैंग्वेज लाइक यस कन्नड़। यस यस आप ये मैं हिंदी में बनाता हूँ। हिंदी में बनाता है नेशनल चैनल जैसा नेशनल, हाँ ज़्यादा लोग समझेंगे ऐसा वाला। वही तो सही है। क्या है कौन सा नाम पर है? नाम एक मिनट, पता नहीं आपका चैनल का नाम आपको पता नहीं है? नहीं नाम देखने पता चलेगा फिर। बताएंगे ऐसे बोलिए। रैंडम नाम है, रैंडम ही बनाता हूँ। डीजे आप फोन से ही बनाते हो? हाँ ऐसा है आपके तो आईफोन इसमें जाना नहीं तो प्रॉपरली कैमरा इसलिए ही लिया। सही है, अच्छा है। हम ये भी लेना स्पीड में पहले आया था, ठीक है तो ये बहुत मैंने स्टार्टिंग किया है। आपका क्या नाम है? गणेश बेलूर रमेश बेलूर 30 मिनट है। ಹೌದಾ? ಹಾ. ಅಂದ್ರೆ ತೂತ ಏನಾರ ಅದ್ ಬಾಟ್ಲಿ ಚೇಂಜ್ ಮಾಡಪ್ಪ. ಅದು ಸ್ನೇಹಿತರೆ, ಇದರಿಂದ ಮುಂದ್ಗಡೆ ಏನು ನೋಡ್ತೀರಾ ಅದು ಬ್ರಿಗೇಡ್ ರೋಡು. ಇಲ್ಲಿನ ಯುವ ಜನತೆಗೆ ಏನು ಕಮ್ಮಿ ಇಲ್ಲ. ಇಲ್ಲಿನ ಮೋಜು ಮಸ್ತಿ ಮಾಡಲಿಕ್ಕೆ ಪಬ್ ಇರ್ಬೋದು, ರೆಸ್ಟೋರೆಂಟ್ಸ್ ಇರ್ಬೋದು, ಡಿಸ್ಕೋಟೆಕ್ಗಳು ಇರ್ಬೋದು, ಅದು ಯಾವುದು ಕೂಡ ನಾವು ಕವರ್ ಮಾಡಲಿಕ್ಕೆ ಹೋಗಲಿಲ್ಲ. ಬಟ್ ಇದನ್ನು ನೆಕ್ಸ್ಟ್ ಈಗ ನೋಡಿ ಅಲ್ಲಿ ಏನು ಎದುರುಗಡೆ ಏನು ಕಾಣ್ತಿದೆ ಅದು ಬ್ರಿಗೇಡ್ ರೋಡು. ಅಲ್ಲಿಂದ ಲೈಟಿಂಗ್ಸ್ ಸ್ಟಾರ್ಟ್ ಆಗ್ತದೆ. ಸೊ ಇಲ್ಲಿ ಒಂದು ಸ್ವಲ್ಪನೂ ಕೂಡ ಸೌಂಡ್ ಇರೋದಿಲ್ಲ ಸ್ನೇಹಿತರೆ. ಎಷ್ಟು ಕ್ರೌಡ್ ಇದ್ದರೂ ಕೂಡ ಪಿನ್ ಡ್ರಾಪ್ ಸೈಲೆಂಟ್ ಆಗಿರುತ್ತೆ. ಅಂಥ ಒಂದು ಒಳ್ಳೆ ಕ್ವಾಲಿಟಿ ಕ್ರೌಡ್ ಅಂತಲೇ ಹೇಳ್ಬೋದು. ಏನು ಕೊಡೋದು? ಚಿಕ್ಕಪ್ಪಲ್ಲೇ ತಿನ್ಬರುತ್ತಲ್ಲಪ್ಪ ನೀವು. ಬಂದಿರಲಿ ಏನಪ್ಪ, ನಾವು ಆಲ್ರೆಡಿ ಚಿಕ್ಕಪ್ಪಲ್ಲೇ ತಂದಿದ್ದೇವೆ. ಆರಾಮಾಗಿ ತರ್ಬೋದಿತ್ತು ಚಿಕ್ಕಪ್ಪಲ್. ಗಮನಿಸ ನಾಳೆ ಬರೀ ಮಣ್ಣು ಹೊಡೆಯೋದು. ಅಲ್ಲ ಮಣ್ಣು ಗೊಬ್ಬರ ಲೋಡ್ ಮಾಡಕ್ಕೆ NGO ಮಾತ್ರ ಈ ತರ ಡಸ್ಟ್ಬಿನಾ ಇದು ಸ್ಪೆಷಲ್. ಇಂಜಿನಿಯರ್ ಮಾತ್ರ ಮನುಷ್ಯರು, ಬೇರೆ ಈ ಕನ್ನಡದಲ್ಲಿ ರೋಡನ್ನು ಹೊಸ ರೋಡ್ ಬರೋದೆಲ್ಲ ಮನುಷ್ಯರಲ್ವಾ? ಅಲ್ಲ ಇಲ್ಲಿ ನೋಡಿ ಜನ ಎಂತದಾರು ಅಂತ ಇಲ್ಲಿ ಡಸ್ಟ್ಬಿನ್ ಇಟ್ಕೊಂಡು ಹೊರಗಿಟ್ಟು ಈ ತರ ಹೋಗಿದ್ದಾರೆ. ಇಂಡಿಯನ್ಸ್ ಅಂತ ಹೇಳ್ಬೇಕಾ ಇಲ್ಲಿ ಏನಂತ ಹೇಳ್ಬೋದು? ಈ ಓಪನ್ ಇದೆ, ಇನ್ನು ಖಾಲಿ ಇದೆ ಡಸ್ಟ್ಬಿನ್. ಆ ಕಡೆ ಡಸ್ಟ್ಬಿನ್ ಇದೆ, ಅದೇ ತಾಪ್ರು ಬರೋದು. ಒಳ್ಳೆ ಕೆಲಸ ಮಾಡಿದ್ರು. ಒಳ್ಳೆ ಕೆಲಸ ಮಾಡ್ಬಿಟ್ರು.
ಈಗ ದೂರ ಇದೆಯಲ್ಲ ಬೇರೆ ರೋಡ್ಗಳು ಇಷ್ಟೊಂದು ದೊಡ್ಡ ಫುಟ್ಪಾತ್ಗಳೇ ಇರೋದಿಲ್ಲ. ಬನ್ನಿ. ಈಗ ಸಿಂಗಲ್ ಆಗಿ ಇದೀನಿ ಅನ್ನೋ ಏನಾದ್ರು ಫೀಲ್ ಏನಾದ್ರು ಬರ್ಸ್ಬೇಕಂದ್ರೆ ಬರ್ಬೇಕು. ಜೀವನ ಹಾಳಾಗ್ಬಿಡುತ್ತೆ. ನಂದು ಒಂದು ಫೋಟೋ ತೆಗಿದ್ರು ನಂದು. ಇದು ಅದ್ಭುತ ಅಲ್ಲ. ಇಲ್ಲಿ 4 ಲೈಟ್ಸ್ ರಿಕ್ವೈರ್ಡ್ ಅಂತಿದೆ. ಪರವಾಗಿಲ್ಲ, ನಾವು ಕತ್ಲೆಯಲ್ಲಿದ್ದೀವಿ ಅಲ್ರಿ. ಈ ಕಡೆ ತಿರುಗಿ. ಓಕೆ ಸಾಕು, ಆಫ್ ಮಾಡಿ. ಸಖತ್ ಪ್ಯಾಷನೇಟ್ ಆಗಿ ಮಾಡ್ತಾ ಇದಾರೆ. ನಮ್ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ತೆಗಿದ್ದಾರೆ. ಎವ್ರಿ ವೀಕೆಂಡ್ಸ್ ಇಲ್ಲಿ ಆಚೆ ಇರ್ತೀವಿ, ಸಾಟರ್ಡೆ ಮತ್ತೆ ಸಂಡೇ. ನಮ್ಮ ಶಿವಮೊಗ್ಗದವ್ರಂತ್ರಿ. ನೈಟ್ ಟೈಮ್ ಬ್ರಿಗೇಡ್ ರೋಡು, ಡೇ ಟೈಮ್ ಚರ್ಚ್. ನೋಡಕ್ಕೂ ಫೈನ್ ಟಿಪ್ ಟಾಪ್ ಆಗಿದ್ದಾರೆ ಅಲ್ಲ, ಒಂದ್ ಕತೆ ಇದೆ, ಮಾಡ್ತೀರೇನ್ರಿ? ಏನು ನಿಮ್ ಪೇಜಸ್ ಇನ್ಸ್ಟಾದಲ್ಲಿ? ಸಜ್ಜು ಫೋಟೋಗ್ರಫಿ ಅಂತ ಇದೆ ಇನ್ಸ್ಟಾದಲ್ಲಿ, ಫಾಲೋ ಮಾಡಿ. ಓಕೆನಾ? ನೋಡಿ ಫ್ರೆಂಡ್ಸ್, ಸ್ನೇಹಿತರೆ ನೋಡಿ, ನಾವಿವತ್ತು ಬ್ರಿಗೇಡ್ ರೋಡಲ್ಲಿ ಇದ್ದೀವಿ. ತುಂಬಾನೇ ಕ್ರೌಡ್ ಇದೆ. ಎಲ್ಲ ನಮ್ಮ ಯುವ ಜನತೆಗಳು ಇಲ್ಲಿ ಬಂದು ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ, ಸೆಲ್ಫಿಗಳನ್ನ ಕಾಣ್ತಾ ಇದ್ದಾರೆ. ತುಂಬಾನೇ ಚೆನ್ನಾಗಿದೆ ಇಲ್ಲಿನ ವೈಬು. ಯಾರೆಲ್ಲ ಬೆಂಗಳೂರಿಗೆ ಬಂದ್ರೆ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಯಾರಾದ್ರೂ ಬಂದ್ರೆ ಖಂಡಿತ ಇಲ್ಲಿ ಬನ್ನಿ. ಖಂಡಿತ ಈ ಒಂದು ಪ್ರಪಂಚನೂ ಕೂಡ ನೀವು ನೋಡ್ಬೇಕು. ಇದು ಸೂಪರ್ ಆಗಿದೆ ಜಾಗ. ಯಾರೆಲ್ಲ ಫಾರಿನ್ ಹೋಗಕ್ಕಾಗಲ್ಲ, ಯಾರೆಲ್ಲ ಲಂಡನ್ ನೋಡ್ಲಿಕ್ಕೆ ಆಗಿಲ್ಲ, ನೀವು ಇಲ್ಲಿಗೆ ಬನ್ನಿ, ಲಂಡನ್ ನೋಡೋದೇ ಬೇಡ. ಜಾಸ್ತಿ ಆಯ್ತಾ? ಲಂಡನ್ಗಿಂತ ಚೆನ್ನಾಗಿದೆ ಗುರು ನಮ್ ಬೆಂಗಳೂರು. ಯಾವ ಸಿಟಿಗೆ ಏನ್ ಕಮ್ಮಿ ಇದೆ ನಮ್ ಬೆಂಗಳೂರು? ಎಲ್ಲ ಕಡೆ ಹಿಂಗೆ ಇದೆ ಅಂತ ನಾನು ಹೇಳಲ್ಲ. MG ರೋಡು, ಬ್ರಿಗೇಡ್ ರೋಡು, ಚರ್ಚ್ ಸ್ಟ್ರೀಟ್ ರೋಡು ತುಂಬಾನೇ ಚೆನ್ನಾಗಿದೆ. ಇಲ್ಲಿನ ನೈಟ್ ಲೈಫ್ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿನ ನೈಟ್ ಲೈಫು ಎಲ್ರು ಕೂಡ ಒಮ್ಮೆ ನಮ್ಮ ಬ್ರಿಗೇಡ್ ರೋಡ್ಗಳಿಗೆ, MG ರೋಡ್ಗಳಿಗೆ ಒಂದ್ಸತಿ ನೀವೆಲ್ರೂ ಕೂಡ ಬರಲೇಬೇಕು. ಬನ್ನಿ, ಇಲ್ಲಿನ ನೈಟ್ ಲೈಫ್ ನ ಎಂಜಾಯ್ ಮಾಡ್ಲಿಕ್ಕೆ ಎಲ್ಲ ಅಕ್ಕಪಕ್ಕದ ರಾಜ್ಯದ ಎಲ್ಲ ಯುವ ಜನತೆ ಕೂಡ ಇಲ್ಲಿ ಬರ್ತಾರೆ. ನೋಡಿ ಯಾವ ರೀತಿಯಾಗಿದೆ ಇಲ್ಲಿನ ವೈಬು. ಬಾರಿದ್ಯಾ ಮ್ಯಾನೇಜರ್? ಸೂಪರ್ ಅಲ್ಲ ಸರ್? ಇಲ್ಲಿ ಸರ್ ನೆಮ್ಮದಾಗ ವಹಿಸುವಂತ ಹೋಗಿ ಆಮೇಲೆ ತಗೊಂಡು ಪಾರ್ಟಿ ಮಾಡಿ ಕಳಿಸ್ತೀವಿ. ಖಂಡಿತ ಸರ್. ಎದುರುಗಡೆ ಅಪ್ಪಗೆ ದುಡ್ಡಿಗೆ ನಮ್ದು 75,000 ಅಷ್ಟೇನಾ? ಎಷ್ಟಿದೆ? ಚಿಕ್ಕ ಅಂಗಡಿ ನೋಡ್ರೆ, ಬೆಸ್ಟ್ ಆಫ್ ಲಕ್. ಒಳ್ಳೇದಾಗಲಿ. ಇನ್ನ ಇಂಥ ಒಂದು 10 ಬಾರ್ ಮಾಡಿ. ಓಕೆ, ಒಳ್ಳೇದು. ಯಾವ ಗೌಡ್ರು ಎಲ್ಲ ಏನ್ ಹೆಸರು ನಿಮ್ದು? ಗೋಪಾಲ್ ಕೃಷ್ಣ ಅಂತ. ಗೋಪಾಲ್ ಕೃಷ್ಣ. ನಮ್ಮ ಕಿಲಗಟ್ಟ ಕೊಪ್ಪ ಹತ್ರ, ಕೊಪ್ಪದ ಹತ್ರ. ಮಂಡ್ಯ ಜಿಲ್ಲೆ ಮಧ್ಯದಲ್ಲ, ಕೊಪ್ಪ ಒಳಗೆ ಕಿಲಗಟ್ಟ ಗ್ರಾಮ. ಓಕೆ ಸರ್. ನಮ್ಮ ಅಕ್ಕಪಕ್ಕ ಹೆಸರಲ್ಲಿ. ಇವ್ರ ಬೇಕ್ರಿ ಇದೆ ಎಲ್ಲಿ ಹೇಳ್ರಿ? ನಿಮ್ದು ನಿಸರ್ಗ ಲೇಔಟ್ ಅಂತ, ಜಿಗಣಿ ಹತ್ರ. ಅದು ನಿಮ್ ತರ ಏನ್ ಬಿಸ್ನೆಸ್ ತರ ಅಲ್ಲ, ಎಲ್ಲ ಇರ್ಲಿ ಪರವಾಗಿಲ್ಲ. ಏನೋ ಬಿಸ್ನೆಸ್ ಚೆನ್ನಾಗಿದೆ ಸರಿ. ಆಯ್ತಲ್ಲ, ಕಟ್ ಮಾಡಿ. ಅಂದ್ರೆ ನಿನ್ ವೈಫೈ ನೋಡೋದಲ್ಲ, ಅದಕ್ಕೋಸ್ಕರ ಏನಾದ್ರು ಮೊಬೈಲ್ ನೆಟ್ವರ್ಕ್ ಅಲ್ಲಿ ನೋಡೋದಾಗಿದ್ರೆ ನಮ್ದೆಲ್ಲ ನೋಡು, ಮೊಬೈಲ್ ನೆಟ್ವರ್ಕ್ ಅಲ್ಲಿ ನೋಡೋದು. ಆದ್ರೂ ಇಲ್ಲ, ನಂದಲ್ಲ, ಇದು ಬೇರೆಯವ್ರದ್ದು. ಫೋಟೋ ಬಟ 50 ರೂಪಾಯಿ ಬಟ, 2 ಫೋಟೋ, ಒಳ್ಳೆ ಕ್ಯಾಂಡಿಡೇಟ್ ಫೋಟೋ ಅನ್ಕೊಂಡು, ಸಖತ್ತಾಗಿರೋ ಫೋಟೋ ನೋಡಿದ್ರೆ. ಇದು ಅಲ್ಲಿ ತಕ್ಕೊಡ್ತಾರಲ್ಲ ಫೋಟೋ, ಅವ್ರು ಬೇರೆಯವರೆಲ್ಲ 150-200 ರೂಪಾಯಿ. ಇವನ್ಯಾರ ಪಾಪ ಒಳ್ಳೆ ಶಿವಮೊಗ್ಗದ 4 ಫೋಟೋ ಕಳಿಸ್ತ. 4 ಬಿಡ್ತೀನಿ ನೋಡು ಇನ್ಸ್ಟಾಗ್ರಾಮಿಗೆ. ಎಕ್ಸ್ಕ್ಲೂಸಿವ್ ಬರೆಸ್ತಾರಲ್ಲ. ಆಯ್ತು, ಓಕೆ, ಬಾಯ್. ಹೌದಾ? ನೀವ್ ಎಷ್ಟು ಸಾಂಗ್ ಆಡಿಸ್ತೀರಿ? ನಮಗೆ ನಾವೆಲ್ಲ ಸಾಂಗ್ ಆಡ್ತೀವಿ. ಸ್ನೇಹಿತರೆ, MG ರೋಡು, ಬ್ರಿಗೇಡ್ ರೋಡ್ ಅಂದರೆ
ವಿದೇಶಿಯವರು ಕೂಡ ಇಲ್ಲಿ ಜಾಸ್ತಿ ಬರ್ತಾರೆ. ಇಲ್ಲೊಂದು ನಮ್ಮ ರಾಷ್ಟ್ರ ಧ್ವಜವನ್ನು ಎಷ್ಟು ದೊಡ್ಡ ಮಟ್ಟದಲ್ಲೇ ಹಾರಿಸ್ತಾ ಇದ್ದಾರೆ ಅಂದರೆ ತುಂಬಾ ಖುಷಿಯಾಗುತ್ತೆ. ಇತ್ತೀಚೆಗೆ ಇದನ್ನು ಧ್ವಜವನ್ನು ಹಾಕಿರುವಂಥದ್ದು ಸ್ನೇಹಿತರೆ. ನೋಡಿ, ದುರಂಧರ್ ಮೂವಿನ ಎಲ್ಲರೂ ಕೂಡ ನೋಡಿ, ತುಂಬ ದೇಶಭಕ್ತಿ ಸಾರುವ ಚಿತ್ರ. ನಾವಿಲ್ಲಿ ರೋಡ್ ಮಾತ್ರ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಸ್ನೇಹಿತರೆ, ಯಾಕಂದರೆ ಸರಿ ಯಾವುದೇ ಪ್ರವೇಶಿಗೆ ಸರಿ ಸರ್, ಆಯ್ತು, ಹಂಗೆ ಮಾಡ್ತೀನಿ. ಅಡಚಣೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಬರೀ ರೋಡ್ ಮಾತ್ರ ನಾವು ಶೂಟ್ ಮಾಡಿದ್ದೀವಿ ಸ್ನೇಹಿತರೆ. ಇಲ್ಲಿನ ವಿಶೇಷತೆಯನ್ನು ನೀವು ಅಬ್ಸರ್ವ್ ಮಾಡಿ. ಬರ್ಬೇಕಾ ವಿಡಿಯೋದಲ್ಲಿ? ಇಲ್ಲಿ ಯಾರು ಕೂಡ ಅಷ್ಟೊಂದು ಸೌಂಡ್ ಮಾಡೋದಿಲ್ಲ. ತುಂಬಾನೇ ಜನ ಸಮೂಹ ಇದ್ರು ಕೂಡ, ನಿಮ್ಗೆ ಹೋಗ್ಬಿಟ್ಟು ಹಿಂಗ್ right ಗೆ ಹೋಗಿ ಅಲ್ಲೊಂದು ಮಾಲ್ ಇದೆ. ಜಾಸ್ತಿ ಇದ್ರು ಕೂಡ ಸೌಂಡ್ ಆಚೆ ಬರೋದಿಲ್ಲ. ಮೆಜೆಸ್ಟಿಕ್ ಇರ್ತಾರಲ್ಲ ನೋಡಿ, ಆಗ್ಲೇ ಆಜಾದ್ ಕಾ ಅದನ್ನ ಯಾರು ಮಾಡಿದ್ದಾರೆ ಅಂತ ನೀವು ನೋಡ್ತಿದ್ದೀರಾ. ನ್ಯಾಷನಲ್ ಫ್ಲಾಗ್ ಸ್ಕ್ವೇರ್ ಅಂತ ಪ್ರೆಸ್ಟೀಜ್ ಅವ್ರು ಮಾಡಿದ್ದಾರೆ ಇದನ್ನ ನೋಡಿ. ಯಾರು ಮಾಡಿದ್ದಾರೆ ಫಾರಿನ್ ತರ ಅಂತೆಲ್ಲ ಇದೆ. ಫಾರಿನ್ ಸ್ಯಾಮ್ಸಂಗ್ ನ exclusive showroom ನೋಡಿ ಆಗಿದೆ ಇದು. ಮತ್ತು ಎಷ್ಟು ಹೈಜೀನ್ ಇದೆ ಫುಟ್ಪಾತ್ಗಳು ನೋಡ್ಬೋದು ನೀವು. ಇದೇ ಥರನೇ ಬೆಂಗಳೂರಿನ ಎಲ್ಲ ಫುಟ್ಪಾತ್ಗಳು ಕೂಡ ಕ್ಲೀನಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಓಯ್ ಈ ತರ ಎಲ್ಲ ಜಾತ್ರೆ ಬೇಡ ಪ್ಲೀಸ್. ಇದೆ ರೀ ಐಸ್ ಕ್ರೀಮ್ ನೋಡ್ರಿ ಏನ್ರಿ ಇದೆಲ್ಲ ಲೀಗಲ್ ಸ್ಟೋರ್, GST ಹಾಕ್ತವ್ರೆ, ಇನ್ನೇನ್ ಕಾಗದ. ಅಲ್ಲ ಗುರು, ನಿಮ್ ಕೂಡ GST ಗೆ ನಾವು ಐಸ್ ಕ್ರೀಮ್ ತಿನ್ಬೋದಲ್ಲ ಹೊರಗಡೆ? ಅಲ್ಲ GST ಕಂತ ಅದ್ರಲ್ಲಿ ಹೊರಗಡೆ ಐಸ್ ಕ್ರೀಮ್ ತಿನ್ಬೋದು. ವಾವ್, ನೋಡ್ರಿ ಸಾಫ್ಟಿ. ಬ್ರೋ ಸಕ್ಕತ್ತಾಗಿದೆಯಲ್ಲ? ಯಾಕ್ರಿ ಕೂತೀರಾ? ಸುಸ್ತಾಗೋಯ್ತು, ಕಾಲೆಲ್ಲ ನೋವು ಬರ್ತಾ ಇದೆ ಓಡಾಡಿ. ಎಲ್ಲಿ ಕೂರೋಣ ಅಂತ ಅನಿಸ್ತೈತಲ್ಲ. ಒಳ್ಳೆ ಪ್ಲೇಸ್ ಸಿಕ್ಕಿದೆ. ಸ್ನೇಹಿತರೆ ನೋಡಿ, ಮೆಟ್ರೋ ಸ್ಟೇಷನ್ಗೂ ಹೋದ್ರೆ ಇದು ಕ್ರಿಕೆಟ್ ರೋಡು. ಈ ರೋಡು ಬಂದ್ಬಿಟ್ಟು MC ರೋಡು. MC ರೋಡಲ್ಲಿ ಏನೋ ಒನ್ ಸೈಡ್ ಮಾತ್ರ ಇರುತ್ತೆ, ಎಕ್ಸ್ಕ್ಲೂಸಿವ್ ಶೋರೂಮ್ಸ್ ಇರುತ್ತೆ. ಅದು ಕ್ರಿಕೆಟ್ ರೋಡಲ್ಲಿ ಈ ಥರ ಕಲರ್ಫುಲ್ ಲೈಟಿಂಗು ಲೈಟ್ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ MC ರೋಡು ನೋಡಿ. ಇದು 2011 ಇಸ್ವಿಯಲ್ಲಿ ಆಗಿರುವಂಥದ್ದು. MC ರೋಡು ಬೈಯಪ್ಪನಹಳ್ಳಿ ನಡುವೆ ಮೊದಲ ಒಂದು ಮೆಟ್ರೋ ಜರ್ನಿ ಸ್ಟಾರ್ಟ್ ಆಗುತ್ತೆ. ಶಂಕರ್ನಾಗ್ ಅವರ ಕನಸು ಅವತ್ತು ನನಸಾಗಿರುತ್ತೆ. ನೋಡ್ಗುರು, MC ರೋಡ್ ಏನು ಇಲ್ಲ ಗುರು ಇಲ್ಲಿ. MC ರೋಡಲ್ಲಿ ಏನೂ ಇಲ್ಲ. ಇದೆ ದೊಡ್ಡ ದೊಡ್ಡ ಫುಟ್ಪಾತ್ಗಳು, ಜನ ನಡ್ಕೊಂಡು ಹೋಗ್ತಾರೆ, ನಡ್ಕೊಂಡು ಬರ್ತಾರೆ. ಯುಟಿಲಿಟಿ ಬಿಲ್ಡಿಂಗ್ ಇದೆ ಅಲ್ಲಿ, ಆ ಸೈಡ್ ಯುಟಿಲಿಟಿ ಬಿಲ್ಡಿಂಗ್ ಇದೆ. ಅದು ಒನ್ ಆಫ್ ದಿ ಹೈರೈಸ್ ಬಿಲ್ಡಿಂಗ್ ಆಗಿತ್ತು ಬೆಂಗಳೂರಲ್ಲಿ. ಈಗ ಅದಲ್ಲ. ಈಗ ಉಳಿಮಾವ್ ಹತ್ರ ಇರುವಂತ ಒಂದು ಬಿಲ್ಡಿಂಗು ಬೆಂಗಳೂರಿನ ಹೈರೈಸ್ ಬಿಲ್ಡಿಂಗ್ ಆಗಿದೆ. ಅಥವಾ ಪ್ರಜಾವಾಣಿ ಹಳೇದು ಮೈನ್ ಅವ್ರದ್ದು ಇಲ್ಲೇ ಅನ್ಸುತ್ತೆ, ಹೆಡ್ ಆಫೀಸ್ MC ರೋಡಲ್ಲಿ. ಪ್ರಜಾವಾಣಿಯ ಹೆಡ್ ಆಫೀಸ್. ಇಷ್ಟೇ ಕಣ್ರಿ, ಏನು ಇಲ್ಲ ರೀ MG ರೋಡ್. ಏನ್ರಿ ಇದೆ MG ರೋಡು ಅಂತ ಹೇಳ್ತೀವಲ್ಲ ನಾವು. ನೋಡ್ರಿ ಖಾಲಿ ಹೊಡಿತೈತಲ್ರಿ. ಆಯ್ತಲ್ರಿ, ಇದು MG ರೋಡ್ ಅಲ್ಲ ರೀ, ಇದು MG ರೋಡ್ ಕಣ್ರಿ. ಇದೇ MG ರೋಡ್. ಹೌದು, ಮೇನ್ ಇದಲ್ಲ. ಹಬೀಬಿ ಅಂತಿದೆ ನೋಡಿ, ಅದನ್ನ ಹಬೀಬಿ ಕಮ್ ಟು ಬ್ಯಾಂಗ್ಳೂರ್. ಅಲ್ಲಿ ಮುಂದೆ ಲೆಫ್ಟ್ ತಗೋಬೇಕು ಗೊತ್ತಾ? ನೋಡಿ, ಇಲ್ಲೆಲ್ಲ ಲೈಟ್ ಎಲ್ಲ ಹಾಕಿದ್ದಾರೆ.
ಸಕ್ಕತ್ತಾಗಿ. ಇದಕ್ಕೆ ಮಾತ್ರ ಹಾಕಿರೋದ ಲೈಟ್ ಇವರು? ಏನು ಇಲ್ಲ ರೀ ಇದು. ಇದು ಯಾವುದೋ ಒಂದು ಶೋರೂಮ್ ಇದೆ. ಹೆಂಗಿದೆ ನೋಡ್ರಿ ಇದು. ಸ್ನೇಹಿತರೆ, ಇದು ಏನ್ ಬಿಲ್ಡಿಂಗ್ ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸಕ್ಕತ್ತಾಗಿದೆ. ಇದು ಏನು ಅನ್ನೋದು ಮಾತ್ರ ಗೊತ್ತಾಗ್ತಿಲ್ಲ. ಏನೋ ಟರ್ಬನ್ ಸೆಂಟರ್ ಅಂತೆ. ಏನಿದೆ ಗುರು ಇದು? ಅಪ್ಪ, ಏನಿದೆ ಗುರು ಇದು? ತುಂಬಾನೇ ದೊಡ್ಡದಾಗಿದೆ. ಚೆನ್ನಾಗಿದೆ. ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ಸರ್, ಕೆನರಾ ಬ್ಯಾಂಕ್ MG ರೋಡಲ್ಲಿ ದೊಡ್ಡ ಶಾಖೆ ಇದು. ಏನು BBMP ಇಂದ ನೀವು ಪಾರ್ಕಿಂಗ್ ಚಾರ್ಜ್ ಅಂತೀರಾ? ಪಾರ್ಕಿಂಗ್ ಚಾರ್ಜಸ್ ಅಂತ ಏನು ಪರ್ಮಿಷನ್ BBMP ಇಂದ ಪರ್ಮಿಷನ್ ಇದೆ? ಟೆಂಡರ್ ತಗೊಂಡಿರ್ತಾರ? ಯಾವ್ದು ಬ್ರೋ ನಿಮ್ ಗಾಡಿ? ಸ್ನೇಹಿತರೆ, ಇದು ನೋಡಿ ಬಹಳ ವಿಚಿತ್ರ ಅಂತ ಅನ್ನಿಸ್ತು. ಯಾರೆಲ್ಲ ಪಾರ್ಕಿಂಗ್ ಮಾಡಿದ್ರೆ ಮೈನ್ ರೋಡ್ ಅಲ್ಲಿ, ಎಲ್ಲರಿಗೂ ಕೂಡ ಒಂದು ಪಾರ್ಕಿಂಗ್ ಚಾರ್ಜ್ ನ ಇದು ನೋಡಿ ನನಗೂ ಕೂಡ ಶಾಕ್ ಆಯ್ತು. ನೋಡಿ, ಅವರು ಪರ್ಮಿಷನ್ ಲೆಟರ್ನೆಲ್ಲ ತೋರಿಸ್ತಾ ಇದ್ರು. ನನ್ಗಂತೂ ಅರ್ಥ ಆಗಿಲ್ಲ ಯಾಕೆ ಪಾರ್ಕಿಂಗ್ ಚಾರ್ಜ್ ನ ಕಲೆಕ್ಟ್ ಮಾಡ್ತಿದ್ದಾರೆ ಅಂತ. ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಕೇಳ್ಕೊಂತೀನಿ. कितना भैया? भाई कितना 1 घंटे में कितना? 30 रुपीस. ಯಾಕೆ ಕೊಡ್ಬೇಕು? ನಮ್ ಟ್ಯಾಕ್ಸ್ ಇಂದ ಕಟ್ಟಿಲ್ವಾ ಇದನ್ನ? ರೋಡ್ ಮಾಡಿರೋದು ನಮ್ ಟ್ಯಾಕ್ಸ್ ಇಂದ ಅಲ್ವಾ? वो पता नहीं है सर, हाँ मेरे को कन्नड़ा बोलो. कनाडा नहीं आता सर. कन्नड़ा नहीं आता क्यों? 1.5 महीने हुआ, 1.5 महीने. कन्नड़ा सीखेगा ना? हाँ ठीक ठीक है, अभी आए तो ठीक है, अगली बार कन्नड़ा सीखो. ठीक है, ये कर्नाटक है. आ रोड ನೋಡ್ರು ಈ ಶಾಪ್ ಹೆಂಗಿದೆ. ಬ್ರದರ್ 1 ಕ್ಲಬ್ ಎಲ್ಲಿ ಬರುತ್ತೆ? ವಿರಾಟ್ ಕೊಹ್ಲಿ ಕಾ ಒಳ್ಳೆಯವ್ರನ್ನ ಕೇಳಿ. ಇಲ್ಲ ಅನ್ಸುತ್ತೆ, ಬೇರೆ ಅನ್ಸಿದೆ. ಇದು ಚಿನ್ನಸ್ವಾಮಿ ಸ್ಟೇಡಿಯಂ ಇದೇನೆ. ನೋಡ್ರಿ, ಇದೆ ಟಾನಿಕ್. ಇದೊಳಗಡೆ ಕೊಹ್ಲಿದು 1-8 ರೆಸ್ಟೋರೆಂಟ್ ಇದೆ. ನೋಡಿ, ಅಲ್ಲಿ ಲೈಟ್ಸ್ ಆನ್ ಆಗಿಲ್ಲ. ಒಂದು ಸ್ವಲ್ಪ ಇದಿದೆ ನೋಡಿ, ತೋರಿಸ್ತೀನಿ. ಇದೆ ಲೈಟ್ಸ್, ಅದೆಲ್ಲ ಆಫ್ ಆಗಿರುತ್ತೆ ಈ ಟೈಮಲ್ಲಿ, ಮ್ಯಾಚ್ ಇಲ್ಲ ಅಂದಾಗ. ಏನು ಟ್ರಾಫಿಕ್ ಬರೋದು. ಇದೇನು ಮಾಲ್ ತರ ಇದೆ. ಇದರೊಳಗಡೆ ಏನೋ ಅಡ್ವರ್ಟೈಸ್ಮೆಂಟ್ ಇದೆ. ವಿರಾಟ್ ಕೊಹ್ಲಿ ಅವರ ಒಡೆತನದಲ್ಲಿ ಇರೋ ಒಂದು ರೆಸ್ಟೋರೆಂಟ್ ಏನಿದೆ 1-8 ಅಂತ ಒಳಗಡೆ ಇರುವಂಥದ್ದು.